ಹೆಂಗಿದ್ರು ಶಾರ್ಟ್ ಕುರ್ತಾದೆಲ್ಲ ಇದೆಯಲ್ಲ ಅದಕ್ಕೆಲ್ಲ ಹಾಕ್ತೀನಿ ಪ್ಯಾಂಟ್ಸ್ನ. ಬಾಯ್ ಬೇಕೋ ಟೈಟ್ ಆಗುತ್ತೆ ಅನಿಸ್ತಿದೆ ನನಗೆ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಮೀಶೋಯಿಂದ ಸ್ಲೀವ್ಲೆಸ್ ಕುರ್ತಾಸ್ನ ಆರ್ಡರ್ ಮಾಡಿದ್ದೀನಿ ವಿತ್ ಪ್ಲಾಜೋ ಪ್ಯಾಂಟ್. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಇದಕ್ಕೆ ಹೋಗೋಣ. ನೀಡ ಸಿಸರ್ ಸ್ವಲ್ಪ ಹಾಡಿದೆ, ಮತ್ತು ನಂದು ಸ್ವಲ್ಪ ನೇಲ್ಸ್ ಗ್ರೋ ಆಗಿಬಿಟ್ಟಿದೆ, ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾವಾಗ ಫುಲ್ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಆವಾಗ ಈಸಿಯಾಗಿ ಆಗುತ್ತೆ ತೋರಿಸೋದು. ಹೀಗೆ ಎಲ್ಲ ಕಟ್ ಮಾಡಿಬಿಟ್ಟು ಬರೀ ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ರೆಡ್, ಲೈಕ್ ಡಾರ್ಕ್ ರೆಡ್. ನೈಸ್, ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಇದು ಫಸ್ಟ್ ಹೋಗೋಣ. ಓಕೆ, ಸ್ವಲ್ಪ ಯೂನಿಕ್ ಆಗಿದೆ ಎಲ್ಲ ಕುರ್ತಾಕ್ಕಿಂತ. ಸೊ ಬನ್ನಿ ತೋರಿಸ್ತೀನಿ ನೋಡೋಣ ಹೇಗಿದೆ ಅಂತ. ಸೊ ನೋಡಿ ಪ್ಯಾಂಟ್ ಬಂದು, ಓ ಮೈ ಗಾಡ್, ಅದಕ್ಕೆ ನೋಡಿ ಎಷ್ಟು ವೈಡ್ ಆಗಿದೆ ನೋಡಿ, ಚೆನ್ನಾಗಿದೆ. ಮತ್ತು ಕುರ್ತಾ ಬಂದು ಹೀಗಿದೆ. ಸ್ಲೀವ್ಲೆಸ್ಸು. ಸೊ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಮತ್ತು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಇಲ್ಲಿ ಪಾಕೆಟ್ಸ್ ಇದೆ. ನೈಸ್, ತುಂಬ ಟ್ರೆಂಡಿ ಆಗಿದೆ. ಹಾಕ್ಬಿಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಲೆಟ್ಸ್ ಗೋ. ಚಂಚನ್ ಹಿಂದೆ ಹೋಗ್ಬೇಕು, ಆವಾಗಲೇ ನಿಮಗೆ ಫುಲ್ ಔಟ್ಲುಕ್ ಕಾಣೋದು. ಆದರೆ ನೋಡಿ ಹತ್ತಿರದಿಂದ ಹೇಗಿದೆ ಅಂತ. ಆದರೆ ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ಇಲ್ಲಿ ಮಾತ್ರ ಬರೀ ಸುಮ್ಮನೆ ಈ ಥರ ಒಂದು ಬಟನ್ ಆಪ್ಷನ್ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದು ಫುಲ್ಲು ರಿಮೂವ್ ಮಾಡ್ಬೋದು ಅಂತ, ಆದರೆ ಇಲ್ಲ, ಬರೀ ಅದು ಸ್ಟೈಲಿಂಗ್ ಮಾತ್ರ ಅಟ್ಯಾಚ್ ಆಗಿದೆ. ಇಲ್ಲಿ ಏನೂ ರಿಮೂವ್ ಇಲ್ಲ, ಸುಮ್ಮನೆ ಹಾಗೆ ತೋರ್ಸೋದಕ್ಕೆ ಮಾತ್ರ ಇಟ್ಟಿದ್ದಾರೆ. ಇಲ್ಲಿ ಈ ಥರ ಇದೆ. ಇನ್ನೊಂದು ಸ್ಟೈಲಾಗೂ ಹಾಕ್ಕೋಬೋದು. ಹೀಗೆ ಚೂರು ಡಿಫ್ರೆಂಟಾಗಿ ಕಾಣಬೇಕು ಅಂದರೆ. ಕಲರ್ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ. ಹಿಂದೆ ಹೋಗ್ತೀನಿ ರೀ, ನೋಡಿ ಇಲ್ಲಿ ಪಾಕೆಟ್ ಇದೆ. ವಾವ್, ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಮತ್ತು ಒಂಚೂರು ಶಾರ್ಟ್ ಅನಿಸಿದೆ, ಯಾಕೆಂದರೆ ನಾನು ಪ್ಯಾಂಟ್ನ ಯಾವಾಗಲೂ ಸ್ವಲ್ಪ ಮೇಲೆ ಹಾಕೋತೀನಲ್ಲ, ಅದಕ್ಕೆ ಕೆಳಗೆ ಮಾಡಬೇಕು. ಸೊ ಪ್ಯಾಂಟ್ ಬಂದು ನೋಡಿ ಪರ್ಫೆಕ್ಟಾಗಿ ಫಿಟ್ಟಾಗಿ, ಯಾವುದೇ ರೀತಿಯಾದಂಥ ಟೈಟ್ ಇಲ್ಲ. ಒಂದು ಸ್ವಲ್ಪ ಕೆಳಗೆ ಹಾಕ್ಕೋಬೇಕು ಪ್ಯಾಂಟ್, ಬಿಕಾಸ್ ನಾನು ತುಂಬ ಯಾವಾಗಲೂ ಮೇಲೆ ಹಾಕೋತೀನಿ ಪ್ಯಾಂಟ್ನ. ಸೊ ಕೆಳಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಚೂರು ನೋಡಿ. ಮೈ ಗಾಡ್, ಪ್ಲಾಜೋ ಪ್ಯಾಂಟ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗೆಲ್ಲ ನನಗೆ ಜಾಸ್ತಿ ಈ ಥರ ವೈಡಾಗಿ ಇದ್ದರೆ ಪ್ಯಾಂಟ್ಸ್ ಇಷ್ಟ ಅಲ್ವಾ, ಅದಕ್ಕೆ ಚೆನ್ನಾಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪ್ಯಾಂಟು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ಇಷ್ಟ ಆಯಿತು. ತುಂಬ ಒಂಥರ ಕ್ಯೂಟಾಗಿದೆ. ನೈಸ್. ಆಫೀಸಿಗೆ ಹೋಗೋರು ಇದನ್ನು ದಿನ ಡೈಲಿ ವೇರ್ ಮಾಡ್ಬೋದು. ಇದನ್ನು ಮೀನ್ಸ್ ಇದೇ ಥರ ಪ್ಯಾಟ್ರನ್ನು ಡಿಫ್ರೆಂಟ್ ಕಲರ್ಸಲ್ಲಿ ಹಾಕೊಬೋದು. ಚೆನ್ನಾಗಿದೆ, ಕ್ಯೂಟಾಗಿ. ನೈಸ್. ಗೈಸ್ ಇದ್ರ ಪ್ರೈಸ್ ಬಂದು 413. ಚೆನ್ನಾಗಿದೆ, ಕೊಡ್ಬೋದು. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗಲೇ, ಆಮೇಲೆ ಆರಾಮಾಗಿ ಒಂದೊಂದೇ ತೋರಿಸೋಣ, ಯಾಕೆಂದರೆ ಕಟ್ ಮಾಡೋದಲ್ಲೂ ಟೈಮ್ ಹಿಡಿದ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಹೋಗೋಣ ಗೈಸ್. ಬ್ರೌನಿಗೆ ಪ್ಯಾಂಟ್ ತೋರಿಸ್ತೀನಿ ಫಸ್ಟ್ ನೋಡಿ.
ಈ ಥರ ಪ್ಯಾಂಟ್ಸ್ನ ಗೈಸ್ ನಾವು ಬೇರೆ ರೀತಿ ಟಾಪ್ಸ್ ಮೇಲೂ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಲೈಕ್ ಕುರ್ತಾಸ್ ಮೇಲೆ ಹಾಗೂ ಟ್ರೈ ಮಾಡ್ಬೋದು. ಏನಾದರೆ ನನಗೆ ಅಷ್ಟೇನು ನಾರ್ಮಲಾಗಿ ಇದ್ರ ಮೇಲೆ ಒಂದು ಟಾಪ್ ಹಾಕಿದ್ರೆ, ಲೈಕ್ ಟಾಪ್ ಆಗಲಿ ಒಂದು ಟಾಪ್ ಹಾಕಿದ್ರೆ ಏನು ಅಷ್ಟೇನು ವಾವ್ ಅನಿಸಲ್ಲ. ಆದರೆ ಶಾರ್ಟ್ ಕುರ್ತಾಸ್ ಎಲ್ಲ ಹಾಕಿದ್ರೆ ಇದ್ರ ಮೇಲೆ ಚೆನ್ನಾಗಿರುತ್ತೆ. ಕುರ್ತಾ ಬಂದು ನೋಡಿ ಈ ಥರ ಇದೆ, ಎಲ್ಲ ಸ್ಲೀವ್ಲೆಸ್ಸೇ. ಇದು ಎಲ್ ಮಾಡಿದ್ದೆ, ಇದನ್ನು ಎಲ್ ಮಾಡಿದ್ದೀನಿ. ಬನ್ನಿ ಹಾಕಿ ನೋಡೋಣ. ಚಂದ್ರನ್ ನೋಡಿ ಈ ಥರ ಇದೆ, ಮತ್ತು ನಂಗೆ ಸ್ವಲ್ಪ ಫಿಟ್ಟಾಗಿದೆ ಅನಿಸ್ತಾ ಇದೆ. ಇದು ಬಂದು ಎಲ್ ಮಾಡಿದ್ದೀನಿ ಸೈಜು ನೋಡಿ. ಹಾಗಂದರೆ ಲೈಕ್ ಅದು ಸೇಮ್ ಇತ್ತೇನೋ, ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ನಾನು. ಅಷ್ಟೋದ್ರೆ ಇನ್ನೊಂದು ಚೂರು ಇಲ್ಲಿಗೆ ಇರಬೇಕಿತ್ತು, ಜಾಸ್ತಿ ಉದ್ದ ಆಯಿತು ಅನಿಸ್ತು. ಬಟ್ ಚೆನ್ನಾಗಿದೆ, ಇದರಲ್ಲೂ ಪಾಕೆಟ್ ಇದೆ ನೋಡಿ, ನೈಸ್. ಏನಾದರೂ ಕೀ ಆಗಲಿ ಅದು ಇದು ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಈಸಿ ಆಗುತ್ತೆ. ನೈಸ್ ಅಲ್ಲ? ನನಗೆ ಮೆಟೀರಿಯಲ್ ಇಷ್ಟ ಆಯಿತು, ಚೆನ್ನಾಗಿದೆ. ಪ್ಯಾಂಟು ಇಷ್ಟ ಆಯಿತು. ನಾನು ಬೇರೆದ್ರ ಮೇಲೆ ಹೆಂಗಿದ್ರು ಶಾರ್ಟ್ ಕುರ್ತಾದೆಲ್ಲ ಇದೆಯಲ್ಲ ಅದಕ್ಕೆಲ್ಲ ಹಾಕ್ತೀನಿ ಪ್ಯಾಂಟ್ಸ್ನ. ಈ ಥರ ಪ್ಯಾಂಟ್ಸ್ ನನಗೆ ಇಷ್ಟ. ಸೈಜು ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ. ನಾನು ಸರಿ ನೋಡಿ, ನನಗೆ ಪ್ಯಾಂಟ್ಸ್ ಯಾವಾಗಲೂ ಗೈಸ್ ಇಲ್ಲಿಗೆ ಹಾಕೋಕ್ಕೆ ಇಷ್ಟ ಇಲ್ಲ, ಇಲ್ಲಿಗಿರಬೇಕು ಅಂತ ನನಗೆ ಪ್ರಾಬ್ಲಮ್. ಹೈ ವೇಸ್ಟಲ್ಲಿ ಇರಬೇಕು ಯಾವಾಗಲೂ ಪ್ಯಾಂಟ್. ಅಂದರೆ ನಿಜ ಹೇಳ್ಬೇಕಂದ್ರೆ ಪ್ಯಾಂಟ್ ಇಲ್ಲಿಗೆ ಇರಬೇಕು, ಅಷ್ಟು ಮೇಲೆ ಇರಬಾರ್ದು. ಒಬ್ಬೊಬ್ರು ಒಂದೊಂಥರ ಹಾಕೋತಾರೆ, ಆದರೆ ಕೆಳಗೆ ಇರಬೇಕು ಪ್ಯಾಂಟ್. ಕುರ್ತಾಸ್ಗೆಲ್ಲ ಪ್ಯಾಂಟ್ಸು ಚೆನ್ನಾಗಿದೆ ಗೈಸ್. ಇದು ಪ್ರೈಸ್ ಬಂದು 383, ನಾಟ್ ಬ್ಯಾಡ್, ಕೊಡ್ಬೋದು. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಬಂದು ಎಲ್ಲೋ ಸದ್ಯ ಎಲ್ಲದ್ರದ್ದು ಇದನ್ನು ಕಿತ್ಬಿಟ್ಟಿದ್ದೀನಿ. ಸ್ವಲ್ಪ ಈಸಿ ಆಗುತ್ತೆ ಇವಾಗ ಓಪನ್ ಮಾಡಿ ನೋಡೋಕ್ಕೆ, ಟಕ್ ಅಂತ. ಪ್ಯಾಂಟಲ್ಲಿ ಓಕೆ ಕಾರ್ಸೆಟ್ ಥರ ಇದೆ ಎಲ್ಲ. ಇದು ಬಂದೆಲ್ಲ ಸ್ಟಿಕ್ಕು. ಪ್ಯಾಂಟ್ ಮೇಲೆ ಇದಿದೆ, ಪ್ರಿಂಟ್ ಇದೆ, ಪ್ಲೇನ್ ಅಲ್ಲ ಪ್ಯಾಂಟು. ಸೊ ಕುರ್ತಾ ಬಂದು ಈ ಥರ ಇದೆ. ಓಕೆ, ಇದು ಸ್ಲೀವ್ಲೆಸ್ಸೇ ನೋಡಿ ಹೇಗಿದೆ. ನೋಡೋಣ ಬನ್ನಿ. ಹೇಳ್ಬೇಕಂದ್ರೆ ಕಲರ್ ಚೆನ್ನಾಗಿದೆ, ಒಂಥರ ಡಿಸೈನು ಚೆನ್ನಾಗಿದೆ, ಆದರೆ ಸ್ವಲ್ಪ ಲೂಸ್ ಆಯ್ತು ನನಗೆ ಲೂಸ್ ಅನಿಸ್ತಾ ಇದೆ. ಆದರೆ ನೋಡಿ ಕಲರ್ ವೈಸಲ್ಲಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ನೋಡಿ ಇದು. ಆದರೆ ನನಗೆ ಲೂಸ್ ಅನಿಸ್ತು ತುಂಬ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ನನಗೇನೋ ಪ್ಯಾಂಟು ಇಷ್ಟ ಆಗಲಿಲ್ಲ, ಪ್ಲೇನ್ ಇದ್ದಿದ್ರೆ ಚೆನ್ನಾಗಿರ್ತಿದೆ. ಹಿಂದೆ ಹೋಗ್ತೀನಿ. ಯಾಕೋ ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದ, ಆದರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು. ಬಿಕಾಸ್ ಕಲರ್ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ ಒಂಚೂರು ನಾನು ಎಲ್ಲ ಎಲ್ ಮಾಡಿದ್ದೀನಿ, ಆ ರೀಸನ್ಗೆ ಇರ್ಬೋದಾಗಿತ್ತು. ಇದೇನು ನಾನು ಎಕ್ಸ್ಟ್ರಾ ಸ್ಮಾಲಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಫಿಟ್ ಆಗ್ತಿತ್ತು. ಸೊ ಎಲ್ಲದರಲ್ಲೂ ಪಾಕೆಟ್ಸ್ ಇದೆ. ಪ್ಯಾಂಟ್ ಪ್ಲೇನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ತುಂಬ ಹ್ಯಾಪನಿಂಗ್ ಥರ ಇದೆ ಪ್ಯಾಂಟು. ವೈಸು ಲೂಸ್ ಇದೆ ಪ್ಯಾಂಟ್ ನನಗೆ. ಅದೂ ಎಸ್ಸಲ್ಲೇ ಮಾಡಿದೆ, ಅದೆಲ್ಲ ಪರ್ಫೆಕ್ಟಾಗಿ ಫಿಟ್ ಆಯಿತು ನೋಡಿ. ಈ ಥರ ಇದೆ, ಆದರೆ ಕಲರ್ ತುಂಬಾ ಚೆನ್ನಾಗಿದೆ. ಬನ್ನಿ ಪ್ರೈಸ್ ನೋಡೋಣ ಗೈಸ್. 542. ಕಲರ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಂದರೆ ಲೂಸ್ ಇಲ್ಲಿ. ಬನ್ನಿ ನೆಕ್ಸ್ಟಿಗೆ ಹೋಗೋಣ.
ಪ್ಯಾಂಟ್ ಬಂದು ಹೀಗಿದೆ. ಕುರ್ತಾ ನೋಡೋಣ ಬನ್ನಿ, ಹೇಗಿದೆ ನೋಡೋಣ. ಓಕೆ, ವಿ ನೆಕ್ ಇದು. ಸೊ ನೋಡಿ ಹೇಗಿದೆ ನೋಡೋಣ, ಹಾಕ್ಕೊಳ್ಳೋಣ ಹೇಗೆ ಕಾಣುತ್ತೆ ಅಂತ. ನನಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಆದರೆ ಕ್ಯೂಟ್ ಆಗಿದೆ. ಬನ್ನಿ ಚಂಚಡಾನ್. ಅದು ನೋಡಿದ್ರೆ ಸ್ವಲ್ಪ ಟೈಟ್ ಅನಿಸ್ತಿದೆ ನನಗಿದು. ಒಂದು ನೋಡೆ ಲೂಸು, ಒಂದು ನೋಡೆ ಟೈಟು. ಸೊ ನೋಡಿ ಇದೇ ಥರ ಇದೆ. ವಿ ನೆಕ್. ನನಗಿದು ಅಷ್ಟು ಇಷ್ಟ ಆಗಲಿಲ್ಲ ಹೇಳಬೇಕು ಅಂದರೆ. ನೋಡಿ ಹಾಂ, ಪಾಕೆಟು ಇಲ್ಲ ಇದರಲ್ಲಿ, ನೋ ಪಾಕೆಟ್ ನೋಡಿ. ಮತ್ತು ಟೈಟ್, ತುಂಬ ಟೈಟ್ ಆಯ್ತು. ನನಗೆ ನಿಜ ಹೇಳಬೇಕು ಅಂದರೆ ಎಷ್ಟು ಫಿಟ್ಟಾಗಿ ಕುತ್ಕೊಂಡಿದೆ ಗೊತ್ತಾ. ನೋಡಿ ಇಲ್ಲಿ, ಓಫ್, ಪಕ್ಕಲ್ಲೆಲ್ಲ ಮಾರ್ಕ್ ಆಗುತ್ತೆ. ಉಪ್ಸ್, ಎಲ್ಲ ಮಾರ್ಕ್ ಆಗುತ್ತೆ ಈ ಪ್ಯಾಂಟಿಂದ ಫಾರ್ ಶೋರ್. ನನಗಿದು ಇಷ್ಟ ಆಗ್ತಾಯಿಲ್ಲ, ಏನೋ ಒಂಥರ ಇದೆ. ನನಗೆ ಇಷ್ಟ ಆಗಲಿಲ್ಲ ಗೈಸ್. ತುಂಬ ಟೈಟ್ ಆಯಿತು ಪ್ಯಾಂಟು. ಓಫ್, ನಾಟ್ ಗುಡ್, ಚೆನ್ನಾಗಿಲ್ಲ. ಇದ್ರ ಪ್ರೈಸ್ ನೋಡೋಣ ಗೈಸ್. ಹಾಂ, ಅದಕ್ಕೆ ಹಿಂಗಿದೆ. ಓಕೆ, ಇದ್ರ ಪ್ರೈಸ್ ಬಂದು 246. ಇನ್ನೊಂದು ಸ್ವಲ್ಪ 400 ಕೊಟ್ಟಿದ್ದಿದ್ರೆ ಚೆನ್ನಾಗಿ ಪಾಕೆಟ್ಸು ಎಲ್ಲ ಫಿಟ್ಟು ಸ್ವಲ್ಪ ವರ್ಕ್ ಆಗಿರೋದು. 246 ಅಲ್ವಾ. ಓಕೆ ಬನ್ನಿ ಗೈಸ್, ನೆಕ್ಸ್ಟಿಗೆ ಹೋಗೋಣ. ಸೊ ಇದು ಎಕ್ಸ್ಟ್ರಾ ಸ್ಮಾಲಲ್ಲಿ ಮಾಡಿದ್ದೀನಿ. ಇದು ಎಷ್ಟಲ್ಲಿ ಮಾಡಿದ್ದೀನಿ ಹೇಳಬೇಕು ಅಂದರೆ, ಇದೇ ಟೈಟ್ ಆಗ್ತಾಯಿದೆ. ನಾನು ಡಿಫ್ರೆಂಟ್ ಆಗಿರೋದು ಒಂದೊಂದೊಂದೊಂದು. ಸೊ ಪ್ಯಾಂಟ್ ಬಂದು ಈ ಥರ ಇದೆ. ಕುರ್ತಾ ಬಂದು ಈ ಥರ ಇದೆ. ಬೇಕೋ ಟೈಟ್ ಆಗುತ್ತೆ ಅನಿಸ್ತಿದೆ ನನಗೆ. ನೋಡೋಣ. ಚೆನ್ನಾಗಿದೆ ಹೇಳಬೇಕು ಅಂದರೆ, ಅಷ್ಟೇನು ಟೈಟ್ ಫೀಲ್ ಆಗ್ತಾಯಿಲ್ಲ. ಇದು ಫ್ರೀಯಾಗೇ ಇದೆ. ನೈಸ್, ಇದೇನೋ ಓಕೆ ಚೆನ್ನಾಗಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಪಾಕೆಟ್ ಇದೆ. ಗೈಸ್, ಶಾರ್ಟ್ ಇರಬಾರ್ದು ಪ್ಯಾಂಟ್ಸ್ ನನಗೆ. ಚೆನ್ನಾಗಿದೆ, ಕ್ಯೂಟಾಗಿದೆ. ಪಿಂಕ್ ಮತ್ತು ವೈಟ್ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಫ್ಲಾರ್ ಇದ್ರ ಪ್ರೈಸ್ ನೋಡೋಣ ಗೈಸ್. 290, ನಾಟ್ ಬ್ಯಾಡ್, ಚೆನ್ನಾಗಿದೆ. ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಲಾಸ್ಟ್ ಪೀಸ್, ಲಾಸ್ಟಿಗೆ ಉಳಿಸ್ಕೊಂಡಿದ್ದೆ ಇದನ್ನು. ಓಕೆ, ಇದು ಕ್ರೀಮ್, ಲೈಟ್ ಕ್ರೀಮ್ ಮತ್ತು ಬ್ರೌನ್ ಮಿಕ್ಸ್ ಇದೆ ಇದರಲ್ಲಿ. ಚೆನ್ನಾಗಿದೆ. ಎಲಿಫ್ಯಾಂಟ್ ಇದೆ, ಛತ್ರಿ ಇದೆ. ಸೊ ಇದು ಬಂದು ಪ್ಯಾಂಟ್ ಬಂದು ಈ ಥರ ಇದೆ. ಕುರ್ತಾ ಬಂದು ಈ ಥರ ಇದೆ. ಇದು ಬಂದು ರೌಂಡ್ ನೆಕ್. ಸೊ ಹಾಕಿ ನೋಡೋಣ ಬನ್ನಿ. ಟಂಟಡಾನ್, ಚೂರು ಲೂಸ್ ಅನಿಸುತ್ತೆ ಇಲ್ಲಿ.
ಇದು ಬಂದು ಎಸ್ ಎಲ್ ಮಾಡಿದ್ದೆ. ಮತ್ತು ಇದ್ರದ್ದು ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ರೌಂಡ್ ನೆಕ್ ನೋಡಿ, ಚೆನ್ನಾಗಿದೆ. ಪಾಕೆಟ್ ಇಲ್ಲಿವರೆಗೂ ಇದೆ ನೋಡಿ, ಇಲ್ಲೇ ಇರಲ್ಲ, ಇಲ್ಲಿವರೆಗೂ ಇದೆ, ಇಲ್ಲಿವರೆಗೂ ನೋಡಿ, ಲೆಂತ್ ನೋಡಿ ನೋಡಿ, ಇಲ್ಲಿಗೆ ಎಂಡ್ ಆಗಬೇಕಲ್ಲ, ಇಲ್ಲ ಇಲ್ಲಿವರೆಗೂ ಇದೆ. ಹಾಯ್ ಹಲೋ, ಇಷ್ಟು ದೊಡ್ಡದಾಗಿದೆ ಇದು ಪಾಕೆಟು, ಇಷ್ಟು ಉದ್ದ ಇದೆ ಇದು. ಸೊ ನೋಡಿ, ಓಕೆ, ಕಲರ್ ವೈಸ್ ಕೊಡ್ಬೋದು, ಚೆನ್ನಾಗಿದೆ, ಒಂದು ಸ್ವಲ್ಪ ಯೂನಿಕ್ ಆಗಿದೆ. ಇದ್ರ ಪ್ರೈಸ್ ನೋಡೋಣ ಬನ್ನಿ. ಇದು ಒಂದು 376. ಓಕೆ, ಇಷ್ಟೇ ಗೈಸ್. ಇಷ್ಟಲ್ಲಿ ನಿಮಗೆ ಅದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇದ್ರದ್ದೆಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಆಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.